ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕು ಆಫೀಸ್ ಹತ್ತಿರ, ಆಜಾದ್ ರೋಡ್. ಟೀಕಾ ಟಿಪ್ಪಣಿಗಳು ಇರ್ತವೆ ಯಾವಾಗಲೂ ಕೂಡ. ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಮೋಸ್ಟ್ಲಿ ಮಾಡಿರ್ತಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಅದನ್ನು ಕುತ್ಕೊಂಡು ಟೀಕಾ ಟಿಪ್ಪಣಿನ ಕೆಲಸ ವಿರೋಧಿಗಳಿಗೆ ಅಂತ ಹೇಳಿದರೆ ಅವ್ರಿಗೆ ಎಂಥ ಉತ್ತರ ಕೊಡೋದು? ಹೌದು, ಅದನ್ನು ಚರ್ಚೆ ಮಾಡೋಣ. ಬಟ್ ಯಾರನ್ನೂ ತಗೊಳ್ಳೇಬಾರ್ದು ಅಂತೇಳಿ ಹಂಗಾರೆ ಯಾವುದು ಪಿಕ್ಚರ್ ಅಲ್ಲ. ಒಂದು ನಿಮಿಷ, ಹಂಗಾರೆ ಪಿಕ್ಚರೇ ನೋಡಬೇಡ್ರಿ ಅವ್ರದ್ದು. ಈಗ ಶಿವರಾಜ್ ಕುಮಾರ್ ಅವರು ಜೈಲರ್ ಪಿಕ್ಚರಲ್ಲಿ ತಮಿಳಲ್ಲಿ ಮಾತಾಡಿದರು. ತಮಿಳು ಮಾತಾಡಿದಂತ ದ್ವೇಷ ಮಾಡೋಕ್ಕಾಗತ್ತ? ಬೇಡ. ಅದು ಅದೆಲ್ಲ ಅವರವರು ಅದೊಂದು ಬೋರ್ಡ್ ಇರ್ತದೆ. ಆ ಬೋರ್ಡಲ್ಲಿ ಅವ್ರಿಗೆ ಹಕ್ಕನ್ನು ಕೊಟ್ಟಿರ್ತೀವಿ. ಆ ಹಕ್ಕನ್ನು ಅವರು ಪ್ರತಿಪಾದಿಸಿ ಅವರಿಗೆ ತಗೊಳ್ತಕ್ಕಂಥದ್ದು ಇರ್ತದೆ. ಇದು ಚರ್ಚೆ ಆದಾಗ ಒಂದು ಚರ್ಚೆ ಮುಂದುವರಿಲಿ ಅಷ್ಟೇ. ಈಗ ಅವ್ರು ಕೇಳಿದ್ದಾರೆ. ಬಟ್ ಏನಂದರೆ ಎಲ್ಲದರಲ್ಲೂ ತಪ್ಪು ಹುಡ್ಕೊಳ್ಳೋದು ಚಾಳಿ ಇದ್ದುಬಿಟ್ರೆ ನೀವು ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ, ಅದನ್ನು ಜಾಸ್ತಿ ತಳಕಲ್ಲ. ಈಗ ಎಲ್ಲೋ ಬೇರೆಯವ್ರಿಗೆ ಕೇಳಿ, ಅವ್ರು ಯಾರನ್ನು ಒಂದು 10 ಜನರನ್ನು ಕೇಳಿ ಯಾರು ಬೇಡ ಅಂದರೆ ಮತ್ತು ಅವ್ರಿಗೆ ಕೊಟ್ಟಿದ್ರೆ ಅದನ್ನು ನಾವೇನು ಮಾಡೋದಕ್ಕಾಗೋದಿಲ್ಲ. ಅದು ಬಟ್ ನಾನು ಹೇಳ್ತೀನಲ್ಲ, ಆ ಬೋರ್ಡಿಗೆ ಆ ಶಕ್ತಿ ಕೊಟ್ಟಾಗ ಅವ್ರಿಗೆ ಬಿಟ್ಬಿಡ್ಬೇಕು. ಎಲ್ಲದನ್ನೂ ಹೋಗಿ ತಪ್ಪು ಹೇಳ್ತಕ್ಕಂಥದ್ದು ನೋಡೋದೈತಲ್ಲ, ಅದು ತಪ್ಪದು. ಈ ಎಲ್ಲೋ ಹೋಗಿ ಬೋಲ್ಡ್ ತಂದು ಎಲ್ಲೋ ನೆಟ್ ಹಾಕ್ಕಿಂತ ಕೂತ್ಕೊಂಡ್ರೆ ನಾನು ಏನೇ ಉತ್ತರ ಕೊಡಲಿ? ಅವೆಲ್ಲ ಬಿಡಿ, ಅವ್ರವ್ರು ಮಾಡ್ಕೋತಾರೆ. ಅವ್ರದ್ದೆಲ್ಲ ಬೋರ್ಡ್ ಸ್ವಾತಂತ್ರ್ಯ ಇರುತ್ತೆ. ನೀವು ಬರೀ ಪ್ರಶ್ನೆ ಕೇಳೋದೇ ಒಂದು ನಿಮಗೆ ಇದಾಗ್ಬಿಟ್ರೆ ತಪ್ಪಾಗ್ತದೆ. ಈ ಹಾಪ್ ಕಾಮ್ಸ್ ಮಾಯನಣ್ಣದೆಲ್ಲ ತೋರಿಸ್ರಿ ಹೋಗಿ ನಮ್ಮ ಕರ್ನಾಟಕದ